ಸನ್ಮಾನ್ಯ ಶ್ರೀಯುತರಾದ ಮಹೇಶ್ ಕುಮಾರ್ ಸರ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಮಹೇಶ್ ಕುಮಾರ್ ಸರ್ ಅವರು ನಮ್ಮ ಪಟ್ನಾಯಕ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದಂಥವರು. ಅವರು ಇಲ್ಲಿಂದ ವರ್ಗಾವಣೆ ಆಗುವ ಸಂದರ್ಭದಲ್ಲಿ ಸುಮಾರು ಗಲಾಟೆಗಳು ಕೂಡ ಏನೋ ನಮಗೆ ಮಹೇಶ್ ಕುಮಾರ್ ಸರ್ ಅವರ ಅವಧಿಯನ್ನು ಇನ್ನೊಂದು ಸ್ವಲ್ಪ ದಿವಸ ಈ ಠಾಣಾ ವ್ಯಾಪ್ತಿಯಿಂದ ವಿಸ್ತರಿಸಬೇಕು ಅಂತ ಹೇಳ್ಬಿಟ್ಟು ಸುಮಾರು ಗಲಾಟೆಗಳು ಸೈಕ್ಗಳು ಕೂಡ ಮಾಡಿದ್ವಿ. ಅದರ ಅರ್ಥ ನಾವು ತಿಳ್ಕೊಬೇಕು ಅವರೆಷ್ಟು ಜನಪ್ರಿಯತೆಯನ್ನು ಗಳಿಸಿದ್ರು ಅಂತ. ಅದಾದ್ಮೇಲೆ ಶಿರಾ ಗ್ರಾಮಾಂತರ ವೃತ್ತದಲ್ಲೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ನಮ್ಮ ತಾಲೂಕಿಗೆ ಅತಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಮಹೇಶ್ ಕುಮಾರ್ ಸರ್ ಅವರು ಇವತ್ತು ಮಡಿಕೇರಿಯ ವಿರಾಜಪೇಟೆಯಲ್ಲಿ ಡಿವೈಎಸ್ಪಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಅಲ್ಲಿದ್ದರೂ ಕೂಡ ಅವರ ಅಭಿಮಾನಿಗೆ ಯಾವತ್ತೂ ಕೂಡ ನಾವು ಅವರ ಸೇವೆಯನ್ನು ಅವ್ರು ಮಾಡಿದಂಥ ಕೆಲಸವನ್ನು ನಾವು ಯಾವತ್ತೂ ಕೂಡ ಮರೆಯೋದು ಇಲ್ಲ. ಅದಕ್ಕೆ ಈ ಸಂದರ್ಭನೇ ಸಾಕ್ಷಿ ಅಂತ ಹೇಳ್ತಾ ಅವರ ಈ ವೃತ್ತಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಹುದ್ದೆಯನ್ನು ಅಲಂಕರಿಸಿ ಅವರ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಅತ್ಯುನ್ನತವಾಗಿ ಕಾರ್ಯವನ್ನು ನಿರ್ವಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ದೇವರವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಆಯುಷನ್ನು ಕೊಟ್ಟು ಕಾಪಾಡಿ ಅವರ ಸಂಸಾರ ಸುಖವಾಗಿ ಆರೋಗ್ಯ ಕೇಂದ್ರ ಬರದೂರು ಬಂದಾಗ ನಾನು ಮಹೇಶ್ ಕುಮಾರ್ ಸಾಹೇಬರು ನೋಡೇ ಇಲ್ಲ. ಆದರೆ ದಿನ ನೋಡ್ತಾನೆ ಇರ್ತದೆ. ಯಾಕಂದ್ರೆ ಅವ್ರ ಸೇವೆ ಅಷ್ಟೊಂದು ಇದೆ ಈ ಕ್ಷೇತ್ರಕ್ಕೆ, ನಮ್ಮ ಪಟ್ನಾಯಕ್ನಲ್ಲಿ ಪೊಲೀಸ್ ಠಾಣಾ ಕ್ಷೇತ್ರಕ್ಕೆ ತುಂಬ ಇರೋದ್ರಿಂದ. ಇಲ್ಲಾಂದ್ರೆ ಎಷ್ಟು ವರ್ಷ ಸುಮಾರು ಅವರು ಇಲ್ಲಿಂದ ಹೋಗಿ ಸುಮಾರು ವರ್ಷ ಆಗಿರುತ್ತೆ ವರ್ಗಾವಣೆ ಆಗಿ. ಆದ್ರೂ ನೆನೆಸ್ಕೊಳ್ತಾ ಇದ್ದಾರೆ ಅಂದ್ರೆ ನಮ್ಮಂಥವ್ರಿಗೆಲ್ಲ ಅವರೊಂದು ಮಾದರಿಯಾಗಿದ್ದಾರೆ. ಅಂದ್ರೆ ಅವ್ರು ನಾವು ನೋಡಿಲ್ಲ, ಇಲ್ಲಿ ನಾವು ಯಾವತ್ತೂ ನಾನು ಇಲ್ಲಿ ಬಂದ ಮೇಲಿಂದ ಅವ್ರು ನೋಡೇ ಇಲ್ಲ. ಆದ್ರೂ ಈ ಥರ ನೆನೆಸ್ಕೊಳ್ತಾ ಇದ್ದಾರೆ ಅಂದ್ರೆ ನಮಗೆ ಎಷ್ಟೊಂದು ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಎಷ್ಟೊಂದು ಸೇವೆ ಕೊಟ್ಟಿರ್ಬೋದು, ಇಲ್ಲಿ ಎಷ್ಟೊಂದು ಜನಪ್ರಿಯತೆಯನ್ನು ಹೊಂದಿರ್ಬೋದು ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಪೊಲೀಸ್ ಅವರು ಯಾವಾಗ ನೋಡಿದ್ರು ಅವ್ರು ಸ್ಟೇಟಸ್ ಹಾಕ್ತಾರೆ. ಮತ್ತೆ ಅವ್ರು ನೆನೆಸ್ಕೊಳ್ತಾರೆ. ಸುಮ್ಮನೆ ಯಾರು ಮನುಷ್ಯರು ಯಾರು ನೆನೆಸ್ಕೊಳ್ಳಲ್ಲ ಸುಮ್ಮನೆ. ಅಂದ್ರೆ ಅವ್ರಿಗೆ ಅಷ್ಟೊಂದು ಇಲ್ಲಿ ಈ ಭಾಗಕ್ಕೆ ಅಷ್ಟೊಂದು ನಮ್ಗೆ ಎಷ್ಟೊಂದು ಇಲ್ಲೆಲ್ಲ ಆ ಥರ ಸೇವೆ ಕೊಟ್ಟಿರೋದಕ್ಕೆ ನೆನೆಸ್ಕೊಳ್ಳೋದು. ಅವರು ನಮ್ಮ ಯುವ ಪೀಳಿಗೆಗೆ, ಮುಂದಿನ ಎಲ್ಲ ಅಧಿಕಾರಿಗಳಿಗೆ ಅವರು ಒಂದು ಮಾದರಿ ಆಗಿದ್ದಾರೆ. ಅವ್ರ ಥರನೇ ನಾವೆಲ್ಲ ಮಾಡಬೇಕು, ಅವ್ರ ಥರ ಸೇವೆ ಮಾಡಬೇಕು. ಜನಸೇವೆ ಅವ್ರದೊಂದು ಥರ ಸೇವೆ ಆದರೆ ನಮ್ಮದು ಒಂಥರ ಆಸ್ಪತ್ರೆಯಲ್ಲಿ ಒಂದು ಸೇವೆ ಇರುತ್ತೆ, ಅದೇ ಸೇವೆ ನಾವು ಮಾಡಬೇಕು. ಅವರು ಈ ಥರ ಸೇವೆ ಮಾಡಿರೋದಕ್ಕೆ ಇಷ್ಟೊಂದು ಜನಪ್ರಿಯತೆ ಆಗಿರೋದು. ಅವರಿಗೆ ಇವತ್ತಿನ ದಿನ ಅವರು ಜನ್ಮದಿನ. ಅವರಿಗೆ ಒಂದು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಆಯುಷ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಉದ್ಯೋಗ ಹೋಗ್ಬೇಕಂತ ಅವ್ರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕಿಶನ್.